ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದು ಉಪದೇಶದ ಮಾತಲ್ಲ, ಇದು ಯಾರನ್ನೋ ತಿದ್ದೋಂತಹ ಒಂದು ಮಾತು ಅಲ್ಲ. ಇದು ನಮ್ಮನ್ನೇ ನಾವು ಕೇಳಿಕೊಳ್ಬೇಕಾಗಿರುವಂತಹ ಒಂದು ಪ್ರಶ್ನೆ. ಶತಮಾನಗಳ ಹಿಂದೆ ಆಯ್ದಕ್ಕಿ ಲಕ್ಕಮ್ಮ ಎಂಬ ವಚನಕಾರ್ತಿ ಒಂದು ಸರಳವಾದ ಆದರೆ ತೀವ್ರವಾದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅವರು ತಮ್ಮ ವಚನದ ಮುಖಾಂತರ. ಹಾಗಾದರೆ ಅಂತಹ ಒಂದು ಆಯ್ದಕ್ಕಿ ಲಕ್ಕಮ್ಮನವರು ಬರೆದಿರ್ತಕ್ಕಂತಹ ವಚನವನ್ನ ನೋಡೋಣ. ಅವಾರಿಯೆಂದು ಮಾಡುವಲ್ಲಿ ಅವರಿವರೆಂದು ಪ್ರಮಾಣಿಸಲುಂಟೆ, ಸಮಯಕ್ಕೆ ಹೋಗಿ ಸಮಯವನರಿಯರೆಂದು ಭವಗಿಡಲುಂಟೆ, ಭಾವಜ್ಞನಾದಡೆ ಭಾವವನರಿದಲ್ಲಿ ಶುಚಿಯಾಗಿರಬಲ್ಲಡೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗನ ಹೊದ್ದುವ ಭಾವ. ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ. ಅವಾರಿಯೆಂದು ಮಾಡುವಲ್ಲಿ ಅವರಿವರೆಂದು ಪ್ರಮಾಣಿಸಲುಂಟೆ, ಸಮಯಕ್ಕೆ ಹೋಗಿ ಸಮಯವನರಿಯರೆಂದು ಭವಗೆಡಲುಂಟೆ, ಭಾವಜ್ಞನಾದಡೆ ಭಾವವನರಿದಲ್ಲಿ ಶುಚಿಯಾಗಿರಬಲ್ಲಡೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಹೊದ್ದುವ ಭಾವ. ಈ ವಚನದ ಮೊದಲ ಸಾಲಲ್ಲಿ ಅವಾರಿ ಎಂದು ಮಾಡುವಲ್ಲಿ ಅವರಿವರೆಂದು ಪ್ರಮಾಣಿಸಲುಂಟೆ, ಈ ಒಂದು ಸಾಲು ಇಡೀ ವಚನದ ಒಂದು ನಾಟಕವನ್ನೇ ಪ್ರಶ್ನಿಸುತ್ತೆ. ಅಂದರೆ ಇಂದಿನ ವಿಡಿಯೋದಲ್ಲಿ ಈ ಒಂದೇ ಸಾಲನ್ನು ಆಧಾರವನ್ನಾಗಿ ಮಾಡಿಕೊಂಡು ನಮ್ಮ ಜೀವನ, ಧರ್ಮ, ಭಕ್ತಿ, ಆಚರಣೆ ಎಲ್ಲವನ್ನು ಕೂಡ ನಿಧಾನವಾಗಿ ನೋಡೋಣ. ಅವಾರಿ ಎಂದು ಅಂದರೆ ತಾನೇ ಕಟ್ಟಿಕೊಂಡದ್ದು. ನಾವು ಅನೇಕ ವಿಷಯಗಳನ್ನು ತಾನೇ ಮಾಡಿಕೊಳ್ತೇವೆ. ಭಕ್ತಿ ಕೂಡ ಹಾಗೆ. ನಾವು ಬೆಳಗ್ಗೆ ಎದ್ದು ಕೈ ಜೋಡಿಸ್ತೇವೆ, ದೇವಾಲಯಕ್ಕೆ ಹೋಗ್ತೇವೆ, ದೀಪ ಹಚ್ತೇವೆ, ಮಂತ್ರ ಹೇಳ್ತೇವೆ. ಆದರೆ ಈ ಎಲ್ಲದರೊಳಗೆ ನಾವು ನಿಜವಾಗಿಯೂ ಇದ್ದೇವಾ, ಅಥವಾ ಇದು ಕೇವಲ ಅಭ್ಯಾಸವೇ? ಲಕ್ಕಮ್ಮನವರು ಇಲ್ಲಿ ದೇವರನ್ನ ಪ್ರಶ್ನಿಸುತ್ತಿಲ್ಲ, ಅವರು ತಮ್ಮ ಪ್ರಾಮಾಣಿಕತೆಯನ್ನ ಪ್ರಶ್ನಿಸ್ತಾರೆ. ನೀನು ಮಾಡುವುದು ನಿನ್ನೊಳಗಿಂದ ಬರುತ್ತಿದೆಯಾ, ಅಥವಾ ಹೊರಗಿನಿಂದ ಬಂದ ಅಭ್ಯಾಸವೇ ಇದು ಅಂತ. ಮಾಡುವುದು ಸುಲಭ, ಆದರೆ ಅರಿತು ಮಾಡುವುದು ಕಷ್ಟ. ನಾವು ಹಲವಾರು ಕೆಲಸಗಳನ್ನು ಯೋಚನೆ ಇಲ್ಲದೆ, ಪ್ರಶ್ನೆ ಇಲ್ಲದೆ, ಅರ್ಥ ಇಲ್ಲದೆ ಮಾಡ್ತಾನೇ ಹೋಗ್ತಾ ಇರ್ತೀವಿ. ಲಕ್ಕಮ್ಮನವರು ಇಲ್ಲಿ ಹೇಳ್ತಾರೆ, ಮಾಡುವುದರಲ್ಲಿ ತೃಪ್ತಿ ಇಲ್ಲ. ಮಾಡುವಾಗ ನಿನ್ನೊಳಗೆ ಏನಾದರೂ ಬದಲಾವಣೆ ಆಗಿದೆಯಾ? ನಿನ್ನ ಅಹಂಕಾರ ಕಡಿಮೆ ಆಯಿತಾ? ನಿನ್ನ ದಯೆ ಹೆಚ್ಚಾಯ್ತಾ? ನಿನ್ನ ಕ್ರೋಧ ಕರಗಿದೆಯಾ? ಇವು ಆಗದಿದ್ದರೆ ನೀನು ಮಾಡಿದ ಕ್ರಿಯೆ ಕೇವಲ ಚಲನೆ ಅಷ್ಟೇ, ಸಾಧನೆ ಅಲ್ಲ ಅಂತ. ಅಂದರೆ ಅವರು ಅಂದರೆ ಯಾರು? ಮೂರ್ತಿಯಲ್ಲಿರುವವರ, ಚಿತ್ರದಲ್ಲಿರುವವರ, ಹೆಸರಿನಲ್ಲಿರುವವರ. ಲಕ್ಕಮ್ಮ ಹೇಳುವ ಅವರು ರೂಪವಲ್ಲ, ಅದು ಸತ್ಯ, ಅದು ಜಾಗೃತಿ, ಅದು ಅನುಭವ. ದೇವರು ಹೊರಗಿದ್ದರೆ ನಾವು ಹುಡುಕಬಹುದು, ಆದರೆ ದೇವರು ಒಳಗಿದ್ದರೆ ನಾವು ನಿಲ್ಲಬೇಕು, ಮೌನವಾಗಬೇಕು. ಲಕ್ಕಮ್ಮನ ಮಾತು ಇದು. ನೀನು ಹೊರಗೆ ಓಡ್ತಿದ್ದೀಯ, ಒಳಗೆ ನೋಡುವ ಧೈರ್ಯ ಇಲ್ಲದ ಕಾರಣ ಅಂತ ಹೇಳ್ತಾರೆ. ಇದು ವಚನದ ಅತ್ಯಂತ ತೀಕ್ಷ್ಣ ಪದ ನೋಡಿ. ಪ್ರಮಾಣಿಸಲುಂಟೆ ಸಾಕ್ಷಿಯಲ್ಲಿ. ಪ್ರಮಾಣ ಅಂದರೆ ಸಾಕ್ಷಿ. ಅಂದರೆ ನಿನ್ನ ಮಾತಿಗೆ ಸಾಕ್ಷಿ ಏನು? ನಿನ್ನ ಭಕ್ತಿಗೆ ಸಾಕ್ಷಿ ಏನು? ನೀನು ಹೇಳೋದು ಸಾಕ್ಷಿಯಲ್ಲ, ನೀನು ತೋರಿಸುವುದು ಕೂಡ ಅದು ಸಾಕ್ಷಿಯಲ್ಲ. ನಿನ್ನ ಬದುಕೇ ಸಾಕ್ಷಿ. ಅಂದರೆ ನಿನ್ನ ನಡೆ ಶುದ್ಧವಾಗಿದೆಯಾ? ನಿನ್ನ ಮಾತು ಸತ್ಯವಾಗಿದೆಯಾ? ನಿನ್ನ ಮನಸ್ಸು ಶಾಂತವಾಗಿದೆಯಾ? ಇವು ಇದ್ದರೆ ಅವರಿರುವುದಕ್ಕೆ ಪ್ರಮಾಣ ಇದೆ. ಅಂದರೆ ಇವು ಇಲ್ಲದಿದ್ದರೆ ಎಷ್ಟು ಮಾಡಿದರೂ ಕೂಡ ಸಾಕ್ಷಿ ಸಿಗಲ್ಲ. ಭವಸಾಗರ ಮತ್ತು ಸಮಯವನ್ನು ಹೋಲಿಸಿ ವಚನದಲ್ಲಿ ಹೇಳ್ತಾರೆ. ಲಕ್ಕಮ್ಮ ಜೀವನವನ್ನು ಒಂದು ಭವಸಾಗರ ಅಂತ ಕರೀತಾರೆ. ಆಸೆ, ಭಯ, ಮೋಹ, ಅಹಂಕಾರ ಇವೆಲ್ಲವೂ ಕೂಡ ಅಲೆಗಳು. ನಾವು ಈ ಅಲೆಗಳಲ್ಲಿ ತೇಲ್ತಾ ಇರ್ತೇವೆ. ಸಮಯ ಅಂದರೆ ಅದು ಗಡಿಯಾರ ಅಲ್ಲ, ಈ ಕ್ಷಣ ಅರಿವೇ ಸಮಯ. ಈ ಕ್ಷಣವನ್ನು ಅರಿತವನೇ ಸಮಯ ಅದು. ಅಂದರೆ ಈ ಕ್ಷಣ ನಿನ್ನೊಳಗೆ ಇಲ್ಲದಿದ್ದರೆ ನೀನು ಬದುಕಿದ್ದರೂ ಕೂಡ ನಿದ್ರೆಯಲ್ಲಿದ್ದೀಯ. ಲಕ್ಕಮ್ಮನವರು ಹೇಳೋದು, ಸಮಯವ ಅರಿತವನು ಸಾಗರ ದಾಟ್ತಾನೆ ಅಂತ. ಅಂದರೆ ಭವಜ್ಞಾನ ವರ್ಸಸ್ ಭಾವಜ್ಞಾನ. ಭವಜ್ಞಾನ ಅಂದರೆ ಪುಸ್ತಕ, ವಾದ, ಪಾಂಡಿತ್ಯ. ಭಾವಜ್ಞಾನ ಅಂದರೆ ಮೌನ, ಅನುಭವ, ಪರಿವರ್ತನೆ. ಲಕ್ಕಮ್ಮನವರ ಪ್ರಶ್ನೆ ಏನಂದರೆ, ನಿನ್ನ ಜ್ಞಾನ ನಿನ್ನನ್ನು ಮೃದುವಾಗಿಸಿತಾ? ಮೃದುವಾಗಿಸಿದ ಜ್ಞಾನ ಭಾರವಾಗುತ್ತೆ. ನಿನ್ನೊಳಗೆ ದಯೆ ಹುಟ್ಟಿದರೆ ನಿನ್ನ ಜ್ಞಾನ ಅದು ವ್ಯರ್ಥ. ಇವರ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಅಮರೇಶ್ವರ ಲಿಂಗ ಅಂದರೆ ಒಳಗಿನ ಶಿವ. ಹುಡುಕಬೇಡ, ನೋಡು, ಮಾಡಬೇಡ, ಅನುಭವಿಸು. ಈ ವಚನ ಉತ್ತರ ಕೊಡಲ್ಲ, ಒಂದು ಪ್ರಶ್ನೆ ಮಾತ್ರ ಬಿಟ್ಟು ಹೋಗುತ್ತೆ ನೋಡಿ. ನಿನ್ನೊಳಗೆ ಏನಾಗಿದೆ? ಅಮರೇಶ್ವರ ಲಿಂಗ ಅಂದರೆ ಮರಣವಿಲ್ಲದ ಸತ್ಯ, ಕಲಾತೀತ ತತ್ವ. ಇದು ಹೊರಗೆ ಅಲ್ಲ, ಇದು ಒಳಗೆ ಇದೆ.
ಒಟ್ಟಾರೆ ಲಕ್ಕಮ್ಮನವರು ಕೊಡುವಂತಹ ಅಂತಿಮ ಸಂದೇಶ ಏನಂದರೆ, ಹುಡುಕುವುದನ್ನು ನಿಲ್ಲಿಸು, ನೋಡಲು ಪ್ರಾರಂಭಿಸು, ಅಲ್ಲಿಯೇ ಶಿವ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.